ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ತಮಗೆಲ್ಲರಿಗೂ ಮಂಜುನಾಥ ಸೈನಿಕ ತರಬೇತಿ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತಿನ ದಿನ ನಡೆದಿರ್ತಕ್ಕಂಥ ಶಿಫ್ಟ್ 2ನೇ ಒಂದು ಪ್ರಶ್ನೆ ಉತ್ತರಗಳನ್ನ, ಅದು ಜಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಉತ್ತರಗಳನ್ನ ನೋಡಿಕೊಳ್ಳೋಣ. ಪ್ರಶ್ನೆ ನಂಬರ್ 1, ಅತಿ ಹೆಚ್ಚು ದೇಶಗಳೊಂದಿಗೆ ಅತಿ ಉದ್ದ ಭೂಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ದೇಶ ಯಾವುದು? ನೋಡ್ರಿ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಚೀನಾ. ಈ ಚೀನಾ ಏನಾಗಿತ್ತು ಅಂದರೆ ಅತಿ ಹೆಚ್ಚು ದೇಶಗಳೊಂದಿಗೆ ಅತಿ ಉದ್ದವಾಗಿರ್ತಕ್ಕಂತಹ ಭೂಗಡಿಯನ್ನು ಹಂಚಿಕೊಂಡಿದೆ. ನೋಡ್ರಿ, ನಾವು ಚೀನಾದಲ್ಲಿ 5,000 ಕಿಲೋಮೀಟರನ್ನು ಏನು ಮಾಡ್ತಾನಪ್ಪ ಅಂದ್ರೆ ಯಂಗ್ಸ್ತೆ ಅಂತಕ್ಕಂಥ ನಿರ್ಮಾಣ ಮಾಡಿದ ಸೇತುವೆ ನೋಡ್ತಾ ಇದ್ದಾರೆ ನಾವು. ಆ ಒಂದು ದೇಶ ಅತಿ ಹೆಚ್ಚು ದೇಶಗಳೊಂದಿಗೆ ಅತಿ ಉದ್ದದ ಭೂಗಡಿಯನ್ನು ಹಂಚಿಕೊಂಡಿದೆ. ಹಾಗಾದರೆ ನಮ್ಮ ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ಅತಿ ದೊಡ್ಡ ದೇಶ ಯಾವುದಪ್ಪ ಅಂದ್ರೆ ಬಾಂಗ್ಲಾದೇಶ. ನೋಡ್ರಿ, ಬಾಂಗ್ಲಾದೇಶ ಏನು ಮಾಡಿತ್ತಪ್ಪ ಅಂದ್ರೆ ನಮ್ಮ ಭಾರತ ದೇಶದೊಂದಿಗೆ ಅತಿ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಭೂಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ದೇಶ. ಹಾಗಾದರೆ ಅತಿ ಕಡಿಮೆ ಭೂಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ದೇಶ ಯಾವುದಪ್ಪ ಅಂದಾಗ ಅದು ನಮ್ಮ ಅಫಘಾನಿಸ್ತಾನವಾಗಿದೆ. ಅಫಘಾನಿಸ್ತಾನ ನೋಡ್ರಿ, ಅಫಘಾನಿಸ್ತಾನ ಏನಾಗಿತ್ತಪ್ಪ ಅಂದ್ರೆ ಅತಿ ಕಡಿಮೆ ಭೂಗಡಿಯನ್ನು ಹಂಚಿಕೊಂಡಿದೆ. ನೋಡ್ರಿ, ನಮ್ಮ ಭಾರತದ ನೆರೆಯ ರಾಷ್ಟ್ರಗಳು ಅಂತ ನೋಡಿದಾಗ ಭಾರತದ ನೆರೆಯ ರಾಷ್ಟ್ರಗಳು ಇಲ್ಲಿ ನೋಡ್ತಾ ಇದ್ದೇನೆ, ಭಾರತದ ನೆರೆಯ ರಾಷ್ಟ್ರಗಳು ಅಂತೇಳಿ. ಹೌದಲ್ರಿ, ಭಾರತದ ನೆರೆಯ ರಾಷ್ಟ್ರಗಳು ಅಫಘಾನಿಸ್ತಾನ, ಪಾಕಿಸ್ತಾನ, ಮಯನ್ಮಾರ, ನೇಪಾಳ, ಶ್ರೀಲಂಕಾ, ಭೂತಾನ, ಬಾಂಗ್ಲಾದೇಶ. ಈ ದೇಶಗಳು ಏನು ಮಾಡ್ಯಪ್ಪ ಅಂದ್ರೆ ನಮ್ಮ ಭಾರತ ದೇಶದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡವ್ರಿ. ಅದರಲ್ಲಿ ಅತಿ ಉದ್ದದಾಗಿರ್ತಕ್ಕಂಥ ಭೂಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ನಮ್ಮ ಭಾರತ ದೇಶ ಅಂದರೆ ನಮ್ಮ ಭಾರತ ದೇಶದೊಂದಿಗೆ ಬಾಂಗ್ಲಾದೇಶ, ಕಡಿಮೆ ಅಂದಾಗ ಅಫಘಾನಿಸ್ತಾನ. ಹಾಗಾದ್ರೆ ಈ ಪ್ರಶ್ನೆ ನೋಡಿಲಿ, ಅತಿ ಹೆಚ್ಚು ದೇಶಗಳೊಂದಿಗೆ ಅತಿ ಉದ್ದದ ಭೂಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ದೇಶ ಯಾವುದಪ್ಪ ಅಂದ್ರೆ ಅದು ಚೀನಾ ದೇಶ ಆಗಿದೆ. ಪ್ರಶ್ನೆ ನಂಬರ್ 2, ವಾಯುಭಾರ ಮಾಪಕದಲ್ಲಿನ ತ್ವರಿತ ಕುಸಿತವು ಏನನ್ನು ಸೂಚಿಸುತ್ತದೆ? ಏನನ್ನು ಸೂಚಿಸುತ್ತದೆ ಅಂದರೆ ಚಂಡಮಾರುತವನ್ನು ಸೂಚಿಸುತ್ತದೆ. ನೋಡಿ, ಚಂಡಮಾರುತ. ಹಾಗಾದ್ರೆ ಚಂಡಮಾರುತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ನೋಡುವಾಗ ನಾವು ನೋಡ್ರಿ, ಉಷ್ಣಾಂಶ ಹೆಚ್ಚಾದಾಗ ಮಳೆ, ಮೋಡ, ಮಾರುತಗಳು ನೋಡ್ರಿ ಈ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಆದಾಗ ನಾವೇನು ನೋಡ್ತಾ ಇದ್ದಪ್ಪ ಅಂದರೆ ಚಂಡಮಾರುತಗಳು ಉಂಟಾಗ್ತಾವೆ. ಅದು ನಾವು ಪರಿವರ್ತನಾ ಮಂಡಲದಲ್ಲಿ ಇವೆಲ್ಲ ಬದಲಾವಣೆ ಹಾಕೋ ನೋಡ್ರಿ. ಪರಿವರ್ತನಾ ಮಂಡಲ ಅಂತ ನೋಡ್ತಾ ನಾವು. ಪರಿವರ್ತನಾ ಮಂಡಲ, ಮಧ್ಯಂತರ ಮಂಡಲ, ಬಾಹ್ಯ ಮಂಡಲ, ಸಮೋಷ್ಣ ಮಂಡಲ, ಉಷ್ಣತಾ ಮಂಡಲ ಅಂತ ನೋಡ್ತಾ ಇದ್ದೀವಿ. ಹೌದಲ್ರಿ? ಹಾಗಾದ್ರೆ ಈ ಚಂಡಮಾರುತ ವಾಯುಭಾರ ಮಾಪಕದಲ್ಲಿನ ತ್ವರಿತ ಕುಸಿತವ ಏನನ್ನು ಸೂಚಿಸ್ತದಪ್ಪ ಅಂದ್ರೆ ಚಂಡಮಾರುತ ಅಂತಕ್ಕಂಥದ್ದನ್ನು ಸೂಚಿಸ್ತಾಗಿದೆ. ಹಾಗಾದ್ರೆ ಪ್ರಶ್ನೆ ನಂಬರ್ 3 ಹೇಳ್ತಾ ಇದೆ, ಭಾರತದ ಮರುಭೂಮಿ ಹೆಸರೇನು? ಹಾಗಾದ್ರೆ ಹೆಸರೇನಪ್ಪ ಅಂದ್ರೆ ಥಾರ್ ಮರುಭೂಮಿ. ಈ ಥಾರ್ ಮರುಭೂಮಿ ಭಾರತದ ಮರುಭೂಮಿ ಹೆಸರು. ಎಲ್ಲಿ ಕಂಡು ಬರ್ತದ್ರಿ? ರಾಜಸ್ಥಾನದಲ್ಲಿ ಕಂಡು ಬರ್ತದ್ರಿ. ರಾಜಸ್ಥಾನದಲ್ಲಿ ಕಂಡು ಬರ್ತದ. ಮತ್ತೆ ಪ್ರಶ್ನೆ ಕೇಳ್ಬೋದ್ರಿ, ಮರುಭೂಮಿಯ ಹಡಗು ಯಾವುದು? ಮರುಭೂಮಿ ಹಡಗು ಅಂತೇಳಿ ಒಂಟೆಯನ್ನು ಕರೀತಾರೆ. ಮರುಭೂಮಿಯ ಹಡಗು ಅಂತೇಳಿ ಒಂಟೆಯನ್ನು ಕರೀತಾರೆ. ಅದು ನಮ್ಮ ಭಾರತದ ಮರುಭೂಮಿ ರಾಜಸ್ಥಾನದ ಥಾರ್ ಮರುಭೂಮಿ ಅಂತ ಕರೀತಾರೆ. ಹಾಗಾದ್ರೆ ಪ್ರಪಂಚದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಮರುಭೂಮಿ ಯಾವುದಪ್ಪ ಅಂದ್ರೆ ಅಟಕಾಮ್ ಮರುಭೂಮಿ. ನೋಡ್ರಿ, ಅಟಕಾಮ್ ಮರುಭೂಮಿ ಅಂತ ನೋಡ್ತಾ ಇದ್ದೀವಿ. ಈ ಅಟಕಾಮ್ ಮರುಭೂಮಿಯಲ್ಲಿ ನೋಡ್ರಿ 200 ವರ್ಷಗಳಿಂದಲೂ ಮಳೆ ಆಗಿಲ್ಲತ್ತ. ನೋಡ್ರಿ, 200 ವರ್ಷಗಳಿಂದಲೂ ಮಳೆ ಆಗದ ಮರುಭೂಮಿ ಅಂದರೆ ಅದು ಅಟಕಾಮ ಮರುಭೂಮಿ. ಹಾಗಾದರೆ ನಮ್ಮ ಭಾರತದ ಮರುಭೂಮಿ ಯಾವುದ್ರಿ? ಅದು ಥಾರ್ ಮರುಭೂಮಿ. ಅದು ರಾಜಸ್ಥಾನದಲ್ಲಿ ಕಂಡು ಬರ್ತದೆ. ಈಗ ಒಂಟೆ ಅಂದರೆ ಮರುಭೂಮಿ ಹಡಗು. ಪ್ರಶ್ನೆ ನೋಡ್ರಿ, ಬಹಳಷ್ಟು ಸವಿಸ್ತಾರ ಹೋಗೋದು ಬೇಡ, ಯಾಕಂದರೆ ಬಹಳಷ್ಟು ಪ್ರಶ್ನೆಗಳಿರುವುದರಿಂದ ಶಾರ್ಟಾಗಿ ನಾನು ಏನು ಮಾಡ್ತೇನೆ ಅಂದ್ರೆ ಪ್ರಶ್ನೆಗಳನ್ನ ಹೇಳ್ತೇನೆ. ಹಾಗಾದರೆ ಕಾಜಿರಂಗಾ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂದಾಗ ಆಸಾಂ ರಾಜ್ಯದಲ್ಲಿ ಕಂಡು ಬರ್ತದೆ. ನೋಡ್ರಿ, ಇದರ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಣೆ ಮತ್ತಷ್ಟು ನೀವು ಏನು ಮಾಡ್ರಿ ನೋಡ್ರಿ. ಹಾಗಾದರೆ ಪ್ರಶ್ನೆ ನಂಬರ್ 5 ಇದೆ, ಭೂಮಿಯು ತನ್ನ ಅಕ್ಷದ ಮೇಲೆ ಯಾವ ದಿಕ್ಕಿನಲ್ಲಿ ತಿರುಗುತ್ತದೆ? ಯಾವ ದಿಕ್ಕಿನಲ್ಲಿ? ನೋಡ್ರಿ, ಭೂಮಿಯು ತನ್ನ ಅಕ್ಷದ ಮೇಲೆ ತನ್ನ ಅಕ್ಷದ ಮೇಲೆ ಯಾವ ದಿಕ್ಕಿನಲ್ಲಿ ತಿರುಗುತ್ತದೆ ಅಂದರೆ ಪಶ್ಚಿಮದಿಂದ ಪೂರ್ವಕ್ಕೆ ಏನು ಮಾಡ್ತದಪ್ಪ ಅಂದ್ರೆ ಭೂಮಿಯು ತನ್ನ ಅಕ್ಷದ ಮೇಲೆ ತಿರುಗ್ತಾ ಇದೆ. ಅದು ಪಶ್ಚಿಮದಿಂದ ಪೂರ್ವಕ್ಕೆ. ಭೂಮಿಯು ತನ್ನನ್ನು ತಾನ ಸುತ್ತು ಹಾಕುವುದನ್ನು ನಾವು ಏನಂತ ಕರಿತಾ ಇದ್ದೀವಿ? ದೈನಂದಿನ ಚಲನೆ. ಹೌದು, ಅದಕ್ಕೆ ಎಷ್ಟು ದಿನ ತೆಗೆದುಕೊಳ್ತದೆ? 24 ಗಂಟೆಗಳನ್ನ ತೆಗೆದುಕೊಳ್ಳುತ್ತದೆ. ಅದನ್ನು ಒಂದು ದಿನ ಅಂತೀವ್ರಿ.
ಹಾಗಾದರೆ ಭೂಮಿಯು ತನ್ನನ್ನು ತಾನು ಸುತ್ತು ಹಾಕುತ್ತಾ ಸೂರ್ಯನನ್ನು ಸುತ್ತು ಹಾಕ್ತದಲ್ರಿ ಅದನ್ನು ವಾರ್ಷಿಕ ಚಲನೆ ಅಂತ ಕರೀತಾರೆ. ಅದಕ್ಕೆ 365.6 ಹೌದಲ್ರಿ. 4 ವರ್ಷಕ್ಕೊಮ್ಮೆ ಅಧಿಕ ವರ್ಷ ಅಂತೇಳಿ ಕರಿತಾ ಇದ್ದಾರೆ ಹೌದಲ್ರಿ. ಆ ಅಧಿಕ ವರ್ಷ ಯಾವಾಗ ಬರ್ತದಪ್ಪ ಅಂದ್ರೆ ರೀ ಫೆಬ್ರವರಿ 29 ಅಧಿಕ ವರ್ಷ ದಿನ. ಹಾಗಾದರೆ ಪ್ರತಿ ವರ್ಷ ಫೆಬ್ರವರಿ 28 ಇರ್ತೈತಿ. ಯಾವಾಗ 29 ಬರುತ್ತೆ ಅಧಿಕ ವರ್ಷ ದಿನ. ಹಾಗಾದರೆ ಭೂಮಿಯು ತನ್ನ ಅಕ್ಷದ ಮೇಲೆ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತಕ್ಕಂಥದ್ದಾಗಿದೆ. ಹಾಗಾದರೆ ಪ್ರಶ್ನೆ ನಂಬರ್ 6 ನೋಡ್ರಿ. ಪ್ರಶ್ನೆ ನಂಬರ್ 6 ಉಜ್ಜಯಿನಿ ಯಾವ ನದಿಯ ದಡದಲ್ಲಿದೆ? ಯಾವ ನದಿಯ ದಡದಲ್ಲಿದೆ? ಶಿಪ್ರಾ ನದಿಯ ದಡದಲ್ಲಿದೆ. ಯಾವ ನದಿಯ ದಡದಲ್ಲಿದೆ? ಶಿಪ್ರಾ ನದಿಯ ದಡದಲ್ಲಿ. ಹಾಗಾದರೆ ಈ ಉಜ್ಜಯಿನಿಗೆ ಸಂಬಂಧಪಟ್ಟಾಗ ನೋಡುವಾಗ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ, ಆತನ ಮಗ ಬಿಂದುಸಾರ. ನೋಡ್ರಿ, ಬಿಂದುಸಾರ ಆಡಳಿತವನ್ನು ನಡೆಸಿದಾಗ ಅಶೋಕ ಏನಾಗಿದ್ದಪ್ಪ ಅಂದ್ರೆ ಉಜ್ಜಯಿನಿಯ ಪ್ರಧಾನಮಂತ್ರಿಯಾಗಿದ್ದ. ಇದರನ್ನು ಸಹ ಪ್ರಶ್ನೆ ಕೇಳಿದ್ರಿ ಹೌದಲ್ರಿ. ಅಶೋಕ ಯಾವ ರಾಜ್ಯದ ಪ್ರಧಾನಿಯಾಗಿದ್ದ? ಮೊಟ್ಟ ಮೊದಲ ಬಾರಿಗೆ ಉಜ್ಜಯಿನಿ ರಾಜ್ಯದ ಪ್ರಧಾನಿಯಾಗಿದ್ದ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಾಟಲಿಪುತ್ರ, ತಕ್ಷಶಿಲಾ, ಉಜ್ಜಯಿನಿ ಅಂತ ನೋಡ್ತಾ ಇದ್ವಿ. ಹಾಗಾದ್ರೆ ಈ ಉಜ್ಜಯಿನಿ ಯಾವ ನದಿಯ ದಡದಲ್ಲಿ ಕಂಡು ಬರ್ತದೆ ಅಂದ್ರೆ ಅದು ಶಿಪ್ರಾ ನದಿಯ ದಡದಲ್ಲಿ ಏನು ಮಾಡ್ತದಪ್ಪ ಅಂದ್ರೆ ಕಂಡು ಬರ್ತದೆ. ಇನ್ನು ಪ್ರಶ್ನೆ ನಂಬರ್ 7 ನೋಡ್ರಿ. ಪ್ರಶ್ನೆ ನಂಬರ್ 7 ಈ ಕೆಳಗಿನ ಯಾವ ಲೋಹವು ವಿದ್ಯುತ್ತಿನ ಅತ್ಯುತ್ತಮ ಲೋಹವಾಗಿದೆ? ಯಾವುದಪ್ಪ ಅಂದ್ರೆ ರೀ ಬೆಳ್ಳಿ. ಈ ಬೆಳ್ಳಿ ಅಂತಕ್ಕಂಥದ್ದು ಏನಾಗಿತ್ತಪ್ಪ ಅಂದ್ರೆ ರೀ ವಿದ್ಯುತ್ತಿನ ಅತ್ಯುತ್ತಮ ಒಂದು ವಾಹಕವಾಗಿದೆ. ಬೆಳ್ಳಿ AG ಅಂತ ನೋಡ್ತಾ ಇದ್ದೀವಿ ಹೌದಲ್ರಿ. ಕಬ್ಬಿಣ ಅಂತ ನೋಡಿದಾಗ ಏನ್ರಿ FE. ಆನಂತರ ಯಾವುದಪ್ಪ ಅಂದ್ರೆ ಸತ್ತು ಅಂತ ನೋಡಿದಾಗ ಇವನ್ನೆಲ್ಲ ಹೇಳಿದ್ರಿ ZN ಹೌದಲ್ರಿ. ಆನಂತರ H2SO4 ಸಲ್ಫೋರಿಕ್ ಆಮ್ಲ ಅದ್ರಿ. ಸಲ್ಫೋರಿಕ್ ಆಮ್ಲ ಯಾವ್ದ್ರಿ? H2SO4 ಅಂತ ನೋಡ್ತಾ ಇದ್ದೀವಿ ಹೌದಲ್ರಿ. ಹಾಗಾದರೆ ಈ ಒಂದು ಕೆಳಗಿನ ಯಾವ ಲೋಹ ಅಂದರೆ ಬೆಳ್ಳಿ ಲೋಹ ವಿದ್ಯುತ್ತಿನ ಅತ್ಯುತ್ತಮ ವಾಹಕವಾಗಿದೆ. ಪ್ರಶ್ನೆ ನಂಬರ್ 8 ನೋಡ್ರಿ. ಗೋಬರ್ ಅನಿಲದಲ್ಲಿ ಮುಖ್ಯವಾಗಿ ಏನು ಕಂಡು ಬರುತ್ತದೆ? ಏನು ಕಂಡು ಬರ್ತೈತೆ ರೀ? ಮಿಥೇನ್ ಅಂತಕ್ಕಂಥದ್ದು ಕಂಡು ಬರ್ತೈತೆ ನೋಡ್ರಿ. ಮಿಥೇನ್ ಅಂತಕ್ಕಂಥದ್ದು ನೀವೆಲ್ಲರೂ ಸೈನ್ಸ್ ಕ್ಲಾಸನ್ನು ನೀವು ಆಫ್ಲೈನ್ ಕ್ಲಾಸ್ ಕೇಳಿದವರೆಲ್ಲರೂ ಏನು ಮಾಡ್ಬೋದು ರೀ? ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಮಾಡ್ಬೋದು ರೀ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ್ರಿ. ಪ್ರಶ್ನೆ ನಂಬರ್ 9 ನೋಡ್ರಿ. ಪ್ರಶ್ನೆ ನಂಬರ್ 9 ಸ್ವಾತಂತ್ರ್ಯ ನನ್ನ ಜನ್ಮಸಿದ್ಧ ಹಕ್ಕು ಮತ್ತು ನಾನು ಅದನ್ನು ಪಡೆದೇ ತೀರುತ್ತೇನೆ ಎಂದು ಯಾರು ಹೇಳಿದರು? ನೋಡ್ರಿ, ಇದನ್ನು ಯಾರು ಹೇಳ್ತಾರಪ್ಪ ಅಂದ್ರೆ ಲೋಕಮಾನ್ಯ ಬಾಲಗಂಗಾಧರ ತಿಲಕ. ಲೋಕಮಾನ್ಯ ಬಾಲಗಂಗಾಧರ ತಿಲಕರವ್ರು ಏನು ಮಾಡ್ತಾರಪ್ಪ ಅಂದ್ರೆ ಈ ಮಾತನ್ನು ಹೇಳ್ತಾರೆ ನೋಡ್ರಿ. ಸ್ವಾತಂತ್ರ್ಯ ನನ್ನ ಜನ್ಮಸಿದ್ಧಕ್ಕೂ ತೀವ್ರಗಾಮಿರಿ ಇವರು. ಯಾರಪ್ಪ ಅಂದ್ರೆ ಬಾಲಗಂಗಾಧರ ತಿಲಕ. ಲಾಲ ಬಾಲ ಪಾಲ ಇದ್ರ ಬಗ್ಗೆ ಭಾಳಷ್ಟು ಆಫ್ಲೈನಲ್ಲಿ ಹೇಳಿದ್ದೀನಿ ರೀ ಹೌದಲ್ರಿ. ಹೌದು, ಇವರು ಏನು ಮಾಡ್ತಾರಪ್ಪ ಅಂದ್ರೆ ರೀ ತೀವ್ರಗಾಮಿಗಳಾಗಿದ್ದಾರೆ. ಸ್ವಾತಂತ್ರ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರ್ತನಂತ ಹೇಳಿದಾರ. ನೋಡ್ರಿ, ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ಮರಾಠಿ ಭಾಷೆಯಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಕೇಸರಿ ಅಂತಕ್ಕಂಥ ಪತ್ರಿಕೆಯನ್ನು ಮಾಡ್ತಾರೆ ರೀ. ಆಮೇಲೆ ಇಂಗ್ಲೀಷ್ ಭಾಷೆಯಲ್ಲಿ ಮರಾಠ ಅಂತಕ್ಕಂಥ ಪತ್ರಿಕೆಯನ್ನು ರಚನೆ ಮಾಡ್ತಾರೆ. 1917ರಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ರೀ ಹೋಮ್ ರೂಲ್ ಚಳವಳಿಯನ್ನು ಮಾಡ್ತಾರೆ. ಯಾರ ಜೊತೆ ಕೊಡ್ಕೊಂಡ್ರೆ ಅನಿಬೇಷನ್ರವ್ರ ಜೊತೆ ಕೂಡ್ಕೊಂಡು ಮಾಡ್ತಾರೆ. ಅನಿಬೇಷನ್ರವ್ರನ್ನ ಏನು ಕರಿತಾರೆ? ಶ್ವೇತ ಸರಸ್ವತಿ ಅಂತ ಕರಿತಾರೆ. ಇದನ್ನ ನಾನು ಹೇಳಿದ್ದೇನೆ ರೀ ನಿಮ್ಮ ಕ್ಲಾಸ್ನಲ್ಲಿ ಹೌದಲ್ರಿ. ಹಾಗಾದರೆ ಇದನ್ನು ಯಾರು ಹೇಳಿದ್ರಪ್ಪ ಅಂದ್ರೆ ಲೋಕಮಾನ್ಯ ತಿಲಕರವ್ರು ಹೇಳ್ತಾರ. ನೆಕ್ಸ್ಟ್ ರೀ ಪ್ರಶ್ನೆ ನಂಬರ್ 10 ನೋಡ್ರಿ. ಪ್ರಶ್ನೆ ನಂಬರ್ 10 ಹೀಗಿದೆ. ರಾಜ್ಯಸಭೆ ಸದಸ್ಯರು ಎಷ್ಟು ಕಾಲಾವಧಿಗೆ ಆಯ್ಕೆ ಆಗುತ್ತಾರೆ? ಎಷ್ಟು ಕಾಲಾವಧಿ ಅಂದ್ರೆ ರೀ 6 ವರ್ಷ. 6 ವರ್ಷಗಳ ಕಾಲಾವಧಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಆಯ್ಕೆ ಆಗುತ್ತಾರೆ. ಸಂಸತ್ತು ಅಂತ ಕರಿತಾ ಇದ್ದೀವಿ ನಾವು. ಸಂಸತ್ತೊಳಗೆ ನಾವು ಏನು ನೋಡ್ತಾ ಇದ್ದಪ್ಪ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ಹೌದಲ್ರಿ. ಈ ಲೋಕಸಭೆಯ ಒಂದು ಅಧಿಕಾರಾವಧಿ ಎಷ್ಟಪ್ಪ ಅಂದರೆ 5 ವರ್ಷ. ಆದರೆ ಇದಪ್ಪ ಅಂದ್ರೆ ರಾಜ್ಯಸಭೆಯ ಅಧಿಕಾರಾವಧಿ 6 ವರ್ಷ. ಇಲ್ಲಿ ಏನಪ್ಪ ಅಂದ್ರೆ ರೀ 2/3 6 ವರ್ಷಕ್ಕೊಮ್ಮೆ 3/2 ಜನ ಏನಾಕಾರಪ್ಪ ಅಂದ್ರೆ ರೀ ಇಲ್ಲಿ ಏನಾಕತ್ತಪ್ಪ ಅಂದ್ರೆ ನಿವೃತ್ತಿ ಆಗುತ್ತಾ ಹೋಗ್ತಾರೆ. ಹಾಗಾದ್ರೆ ಲೋಕಸಭೆ ಇದೇನಪ್ಪ ಅಂದ್ರೆ ರೀ ಸಾರ್ವತ್ರಿಕ ಸದನವಾಗಿದೆ ಹೌದಲ್ರಿ. ಆದರೆ ರಾಜ್ಯಸಭೆ ಶಾಶ್ವತ ಸದನವಾಗಿದೆ. ರಾಜ್ಯಸಭೆಯನ್ನು ಏನಂತ ಕರೀತಾರೆ ರೀ? ಮೇಲ್ಮನೆ ಅಂತ ಕರೀತಾರ. ಲೋಕಸಭೆಯನ್ನು ಏನಂತ ಕರೀತಾರೆ? ಕೆಳಮನೆ ಅಂತ ಕರೀತಾರ. ಇದರಲ್ಲಿ ಎಷ್ಟಪ್ಪ ಅಂದ್ರೆ 543 ಸದಸ್ಯರು ಇರ್ತಾರ. 2 ಆಂಗ್ಲೋ ಇಂಡಿಯನ್ ಇದ್ರು, ಅದನ್ನು ರದ್ದು ಮಾಡಿದ್ರು. ಇಲ್ಲಿ ನೋಡುವಾಗ ರಾಜ್ಯಸಭೆಯಲ್ಲಿ 250 ಜನ ಸದಸ್ಯರಿರ್ತಾರೆ. ಅದರಲ್ಲಿ 238 ಜನರು ಏನಕ್ಕಾರಪ್ಪ ಅಂದ್ರೆ ರೀ 238 ಜನ ಚುನಾವಣೆ ಮೂಲಕ ನೇಮಕವಾದರೆ ಉಳಿದಿರ್ತಕ್ಕಂಥ 12 ಜನರನ್ನ ರಾಷ್ಟ್ರಪತಿಯವರು ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಕಲೆ ಅವರ ಸೇವೆಗೆ ಸಂಬಂಧಪಟ್ಟ ಹಾಗೆ 12 ಜನರ ನೇಮಕ ಮಾಡ್ತಾರೆ. ಆದರೆ ಇವರ ಅಧಿಕಾರಾವಧಿ 6 ವರ್ಷಗಳು ಕಾಲ ಹೌದಲ್ರಿ. ರಾಷ್ಟ್ರಪತಿಯವರನ್ನ ನೇಮಕ ಮಾಡ್ತಕ್ಕಂಥ ಅಧಿಕಾರ ಈ ರಾಜ್ಯಸಭೆಯ ಸದಸ್ಯರಿಗಿದೆ ರೀ. ನೋಡ್ರಿ, ಪ್ರಶ್ನೆ ಕೇಳೋಣ, ಅದನ್ನು ಹೇಳೇನ್ರಿ ನಿಮಗೆ ಅಪ್ಲೈನದಲ್ಲಿ ಹೌದಲ್ರಿ. ಹಾಗಾದರೆ ಅವರ ಕಾಲಾವಧಿ ಎಷ್ಟು ರೀ? 6 ವರ್ಷವಾಗಿದೆ. ಇನ್ನು ಪ್ರಶ್ನೆ ನಂಬರ್ 11 ಹಿಂದಿ ಭಾಷೆಯ ಮೊದಲ ಪತ್ರಿಕೆ ಯಾವುದು? ನೋಡ್ರಿ, ಉದಾಂತ ಮಾರ್ತಂಡ. ಉದಾಂತ
ಮಾರ್ತಾಂಡ. ಪ್ರಶ್ನೆ ಯಾವ ರೀತಿ ಕೇಳ್ತಾನೆ ಹೇಳಕ್ಕೆ ಬಂದಿಲ್ಲ ನೋಡ್ರಿ. ಹಿಂದಿ ಭಾಷೆಯ ಮೊದಲ ಪತ್ರಿಕೆ ಯಾವುದಂದಾಗ ಉದಾಂತ ಮಾರ್ತಾಂಡ. ಹಾಗಾದ್ರೆ ಕನ್ನಡದ ಮೊದಲ ಪತ್ರಿಕೆ ಅಂತ ಕೇಳ್ತಾನ್ರಿ. ಕನ್ನಡದ ಮೊದಲ ಪತ್ರಿಕೆ ಯಾವುದು ಅಂತ ಕೇಳಿದಾಗ ಅದನ್ನು ಕೇಳ್ಬೋದು. ಅದು ಯಾವುದಪ್ಪ ಅಂದ್ರೆ ರೀ ಮಂಗಳೂರು ಸಮಾಚಾರ. ಮಂಗಳೂರು ಸಮಾಚಾರ ಅಂತಕ್ಕಂಥದ್ದು ಕನ್ನಡದ ಮೊದಲ ಪತ್ರಿಕೆಯಾಗಿದೆ. ಹೌದಲ್ರಿ? ಈ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ನೋಡ್ರಿ. ಪ್ರಶ್ನೆ ನಂಬರ್ 12. ತುಳಸಿದಾಸರ ರಾಮಚರಿತ ಮಾನಸವನ್ನು ಹಿಂದಿ ಭಾಷೆಯ ಯಾವ ಉಪಭಾಷೆಯಲ್ಲಿ ಬರೆಯಲಾಗಿದೆ? ನೋಡ್ರಿ, ಅವಧಿ ಭಾಷೆಯಲ್ಲಿ. ಯಾವ ಭಾಷೆಯಲ್ಲಿ? ಉಪಭಾಷೆ, ಅವಧಿಯ ಉಪಭಾಷೆಯಲ್ಲಿ ಬರೆಯಲಾಗಿದೆ. ನೋಡ್ರಿ, ತುಳಸಿದಾಸರು, ಕನಕದಾಸರು, ಪುರಂದರದಾಸರು ಇವರೆಲ್ಲರೂ ನೋಡ್ತದೆ. ಅದರಲ್ಲಿ ತುಳಸಿದಾಸರನ್ನ ನೋಡ್ತಾ ಇದ್ದೀವಿ ನಾವು. ತುಳಸಿದಾಸರು ರಾಮಚರಿತ ಮಾನಸ. ಈ ರಾಮಚರಿತ ಮಾನಸಿಗೆ ಇನ್ನೊಂದು ಹೆಸರಿದೆ, ಉತ್ತರ ರಾಮಚರಿತ. ಉತ್ತರ ರಾಮಚರಿತ. ಈ ಉತ್ತರ ರಾಮಚರಿತವನ್ನು ಏನು ಕರೀತಾರೆ? ಉತ್ತರ ರಾಮಚರಿತವನ್ನು ರಾಮಚರಿತ ಅಂತ ಕರೀತಾರೆ. ಹೌದಲ್ರಿ? ಅದನ್ನು ಹಿಂದಿ ಭಾಷೆಯಲ್ಲಿ ಬರೆಯಲಾಗಿತ್ತು. ಅದು ಹಿಂದಿ ಭಾಷೆಯ ಉಪಭಾಷೆಯಾಗಿರ್ತಕ್ಕಂತಹ ಅವಧಿ ಅಂತಕ್ಕಂಥ ಭಾಷೆಯಲ್ಲಿ ಇದನ್ನು ಬರೆಯಲಾಗಿದೆ. ನೆಕ್ಸ್ಟ್ ಪ್ರಶ್ನೆ ನಂಬರ್ 13 ರೀ. ಪ್ರಶ್ನೆ ನಂಬರ್ 13. ಹರಿಯಾಣದ ರಾಜ್ಯ ಕವಿ ಎಂದು ಯಾರು ಪ್ರಸಿದ್ಧರಾಗಿದ್ದಾರೆ? ಉದಯ್ ಭಾನು ಹನ್ಸ್. ಉದಯ್ ಭಾನು ಹನ್ಸ್ರವರು ಏನಪ್ಪ ಅಂದ್ರೆ ರೀ ಹರಿಯಾಣದ ರಾಜ್ಯ ಕವಿ ಅಂತ ಕರೀತಾರೆ. ಹೌದಲ್ರಿ? ಹಾಗಾದ್ರೆ ನಮ್ಮ ಕರ್ನಾಟಕದ ಸಂಗೀತದ ಪಿತಾಮಹ ಅಂತ ಯಾರನ್ನ ಕರೀತಾರೆ ರೀ? ಪುರಂದರದಾಸರಿ. ಪುರಂದರದಾಸರು ಕರ್ನಾಟಕ ಸಂಗೀತದ ಪಿತಾಮಹ ಅಂತೇಳಿ ಇವ್ರನ್ನ ಕರೀತಾರೆ. ಕರ್ನಾಟಕದ ಕವಿಯರು ಅಂತ ಯಾರನ್ನ ಕರೀತಾರೆ ರೀ? ಶಿಶುನಾಳ ಶರೀಫ್ ಅವರನ್ನ ಕರೀತಾರ. ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಯಾರನ್ನ ಕರೀತಾರೆ ರೀ? ಬಸವಣ್ಣ ಅವರನ್ನ ಕರೀತಾರ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳ್ಬೋದು. ಹಾಗಾದರೆ ಹರಿಯಾಣ ರಾಜ್ಯದ ಕವಿ ಅಂತ ಯಾರನ್ನ ಕರೀತಾರಪ್ಪ ಅಂದ್ರೆ ರೀ ಅದು ಉದಯ್ ಭಾನು ಹನ್ಸ್ರವರನ್ನು ಕರೆಯುತ್ತಾರೆ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ನಂಬರ್ 14 ನೋಡ್ರಿ. ಪ್ರಶ್ನೆ ನಂಬರ್ 14. ಆಧುನಿಕ ಒಲಿಂಪಿಕ್ ಕ್ರೀಡಾಕೂಟ ಯಾವಾಗ ಮತ್ತು ಎಲ್ಲಿ ಆರಂಭ ಆಯಿತು? ನೋಡ್ರಿ, 2 ರೀತಿ ಪ್ರಶ್ನೆಯನ್ನು ಕೇಳ್ಯಾನ್ರಿ. ಯಾವಾಗ ಅನ್ನೋದನ್ನು ನೆನಪಿಟ್ಕೋಬೇಕು, ಎಲ್ಲಿ ಅನ್ನೋದನ್ನು ನೆನಪಿಟ್ಕೋಬೇಕು. ಇದ್ರ ಸಾರ ನಾನು ಹೇಳಿದ್ದೀನಿ. ಯಾವಾಗ ನಡೀತಂದ್ರೆ 1896ರಲ್ಲಿ ನಡೀತದ್ರಿ. ಎಲ್ಲಿ ನಡೀತದ್ರಿ? ಅಥೆನ್ಸ್ನಲ್ಲಿ ನಡೀತದ್ರಿ. ಅಥೆನ್ಸ್ ಹೌದಲ್ರಿ? ಅದು ಎಲ್ಲಿಪ್ಪ ಅಂದ್ರೆ ಗ್ರೀಸ್ ದೇಶ, ಗ್ರೀಕ್ ನಾಗರಿಕತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಥೆನ್ಸ್ನಲ್ಲಿ ನೋಡ್ತಾ ಇದ್ದೀನಿ. ನೋಡ್ರಿ, ಅಥೆನ್ಸ್ದಲ್ಲಿ ಒಲಿಂಪಿಯಾಡ್ ಅಂತಕ್ಕಂತಹ ಒಬ್ಬ ರಾಜ ಏನು ಮಾಡ್ತಾನಪ್ಪ ಅಂದ್ರೆ ಈ ಒಲಿಂಪಿಕ್ಸ್ ಅಂತಕ್ಕಂಥ ಕ್ರೀಡಾಕೂಟವನ್ನು ರಚನೆ ಮಾಡ್ತಾನೆ, ಪ್ರಾರಂಭ ಮಾಡ್ತಾನೆ. ಹೌದಲ್ರಿ? ಹಾಗಾದ್ರೆ ಎಲ್ಲಿ ಪ್ರಾರಂಭ ಆಯಿತು? 1896ರಲ್ಲಿ ಅಥೆನ್ಸ್ನಲ್ಲಿ ಪ್ರಾರಂಭವಾಯಿತು. ಇದನ್ನು ಮೊಟ್ಟ ಮೊದಲ ಬಾರಿಗೆ ಒಲಿಂಪಿಯಾಡ್ ಅಂತಕ್ಕಂಥ ಪ್ರಾರಂಭ ಮಾಡಿದ್ರಿ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಪ್ರಶ್ನೆ ನಂಬರ್ 15 ರೀ. ಪ್ರಶ್ನೆ ನಂಬರ್ 15 ರೀ. ಹಾಕಿಯಲ್ಲಿ ಭಾರತ ಕೊನೆಯದಾಗಿ ಯಾವಾಗ ಮತ್ತು ಎಲ್ಲಿ ಚಿನ್ನದ ಪದಕವನ್ನು ಗೆದ್ದಿತ್ತು? ನೋಡ್ರಿ, ಪ್ರಶ್ನೆಗಳು 2 ರೀತಿ ಕೇಳ್ದಾನ. ಯಾವಾಗ ಅಂದ್ರೆ 1890ರಲ್ಲಿ. ಯಾವಾಗ ಅಂದಾಗ 1890. ಎಲ್ಲಿ ಅಂದಾಗ ಎಲ್ರಿ? ಮಾಸ್ಕೋ. ನೋಡ್ರಿ, ಮಾಸ್ಕೋದಲ್ಲಿ ನಮ್ಮ ಹಾಕಿಯಲ್ಲಿ ಭಾರತ ಕೊನೆಯದಾಗಿ 1890 ಮಾಸ್ಕೋದಲ್ಲಿ ಏನು ಮಾಡಿತ್ತು ಅಂದರೆ ಚಿನ್ನದ ಪದಕವನ್ನು ಗೆದ್ದಿತ್ತು. ಹಾಕಿಯ ಮಾಂತ್ರಿಕ ಯಾರಂತ ಕೇಳಿದಾಗ ಕೇಳ್ಬೋದ್ರಿ. ಹಾಕಿಯ ಮಾಂತ್ರಿಕ ಯಾರೇ? ಧ್ಯಾನ್ ಚಂದ್ರ ಅವರು ಏನಪ್ಪ ಅಂದ್ರೆ ಹಾಕಿಯ ಮಾಂತ್ರಿಕರಾಗಿದ್ದಾರೆ. ಹಾಕಿಯ ಮಾಂತ್ರಿಕ. ಹಾಗಾದರೆ ನಾವು ಇಲ್ಲಿಯವರೆಗೆ ಶಿಫ್ಟ್ 2 ಹಾಗೆ ಸಂಬಂಧಪಟ್ಟಿರ್ತಕ್ಕಂಥ 2025ರ ಅಗ್ನಿವೀರ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥ 15 ಪ್ರಶ್ನೆ ಉತ್ತರಗಳನ್ನು ನೋಡಿಕೊಂಡೆವು. ಹಾಗಾದರೆ ಈ ಒಂದು ವಿಡಿಯೋವನ್ನು ವೀಕ್ಷಿಸೋದಕ್ಕಾಗಿ ತಮಗೆ ಧನ್ಯವಾದಗಳು. ಮತ್ತೆ ನಾಳಿನ ಅವಧಿಯಲ್ಲಿ ಮತ್ತೆ ಏನು ಮಾಡೋಣ? ಮತ್ತೆ GK ಪ್ರಶ್ನೆಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC-GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗೆ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿದೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC-GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.